ಪುಂಡಿ ಪಲ್ಯ ಕೆಂಪು ಪಿಂಡಿ ಮೊಸರು ಚಟ್ನಿ 40 ರೂಪಾಯಿದಾಗ ಊಟ ಕೊಡ್ತೀವಿ ರೀ ಸಾಹೇಬ್ರೆ. ಡೈರೆಕ್ಟ್ ಗುಡಿಯಿಂದ ಒಳಗೆ ಹೋಗ್ಬೇಕಂದ್ರೆ ಪೂರ್ತಿ ಮ್ಯಾಗಿನ ಒಂದು 2-3 ರೌಂಡ್ ಸುತ್ತ ಹೊಡೆದು ಇವಾಗ ಕೆಳಗಿಂದ ಮತ್ತು 2-3 ರೌಂಡ್ ಪಾಳೆ ಶುರು. ಇಲ್ಲಿಂದ ಪಾಳೆಗೆ ನಿಂತಾಗ ಲೈನ್ ಒಳಗೆ ಈ ಜಾಗದ ನೋಡ್ಬೋದು. ಇಲ್ಲೆಲ್ಲ ಕಾಯಿನ್ಸ್ ತುರ್ಕ್ಯಾರ. ಬನಶಂಕರಿ ದೇವಿಯ ಅನ್ನ ಪ್ರಸಾದದ ಸ್ಥಳ ಈ ಜಾಗದಾಗ ಐತಿ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಆಲ್ರೆಡಿ ಹಿಂದಿನ ವಿಡಿಯೋದಾಗ ಬಾದಾಮಿ ಕೋಟೆ ಆಗಿರ್ಬೋದು ಮತ್ತು ಬಾದಾಮಿ ಗುಹೆಗಳನ್ನು ನಾನು ತೋರಿಸಿದ್ಯಾ. ಪ್ರೆಸೆಂಟಾಗಿ ಇವತ್ತಿನ ಈ ವಿಡಿಯೋದೊಳಗೆ ನಿಮಗೆ ಮಾತೆ ಬನಶಂಕರಿಯ ದರ್ಶನವನ್ನು ಈ ವಿಡಿಯೋದಾಗ ನಾನು ನಿಮ್ಗೆ ಕಂಪ್ಲೀಟಾಗಿ ಮಾಡಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ಸೊ ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಮು. ಒಳಗೆ ಹೋಗಿ ಬಾದಾಮಿ ಬನಶಂಕರಿ ದೇವಿಯ ದರ್ಶನ ಮಾಡೋಕ್ಕಿಂತ ಮುಂಚೆ ಈ ಗುಡಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀನಿ ಕೇಳ್ರಿ. ಈ ದೇವಿಯನ್ನ ಬನಶಂಕರಿ, ವನಶಂಕರಿ, ಶಾಕಂಬರಿ ಅಂತಾನೂ ಕರೀತಾರ. ಬನಶಂಕರಿ ಎಂಬ ಈ ಹೆಸರಿನ ಅರ್ಥ ಬನ ಅಂದ್ರ ವನ, ಕಾಡು ಅಂತ. ಇನ್ನು ಶಂಕರಿ ಅಂದ್ರ ಶಿವನ ಪತ್ನಿ ಪಾರ್ವತಿಯ ರೂಪ ಅಂತ, ಕಾಡಿನ ತಾಯಿ ಅಂತ ಅರ್ಥ ಬರ್ತೈತಿ. ಇನ್ನು ಪುರಾಣಗಳ ಪ್ರಕಾರ ದುರ್ಗಾಮಾಸುರ ಎಂಬ ರಾಕ್ಷಸ ದೇವತೆಗಳನ್ನ ಋಷಿಗಳನ್ನ ಕಾಡ್ತಾ ಇದ್ದಂತ. ಆವಾಗ ಕಾಡ್ತಾ ಇದ್ದ ಕಾರಣ ಆವಾಗಿನ ಟೈಮ್ದಾಗ ಸಿಕ್ಕಾಪಟ್ಟೆ ಬರಗಾಲ ಬಿದ್ದಿತ್ತು. ಕುಡಿಯುವ ನೀರಾಗಿರಲಿ ಮತ್ತು ಆಹಾರ ಇದಕ್ಕೆ ಇಲ್ಲಿರುವಂಥ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತಂತ. ಆವಾಗ ಪಾರ್ವತಿ ದೇವಿಯು ಶಾಕಂಬರಿ ದೇವಿಯಾಗಿ ಅವತರಿಸಿ ಜನರಿಗೆ ಆಹಾರ ಮತ್ತು ನೀರು ದೊರೆಯುವಂತೆ ಮಾಡ್ತಾಳಂತ. ನಂತರ ದುರ್ಗಾಮಾಸುರನನ್ನ ಇದೇ ಜಾಗದಲ್ಲಿ ಸಂಹರಿಸಿ ಇದೇ ಜಾಗದಲ್ಲಿ ನೆಲೆಸ್ತಾಳಂತ. ಈ ರೀತಿ ಪುರಾಣದ ಪ್ರಕಾರ ಕಥೆಯಲ್ಲ ಐತಿ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಬಾದಾಮಿಯ ಬನಶಂಕರಿ ಅನ್ನೋಕ್ಕಿಂತ ಶಾಕಂಬರಿ ದೇವಿ ಅಂತಾನೂ ಬಹಳ ಜನ ಕರೀತಾರೆ ಇಲ್ಲಿ. ಇನ್ನು ಈ ದೇವಸ್ಥಾನದ ಮೂಲ ನಿರ್ಮಾಣದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾ ಹಿಂದಿನ ವಿಡಿಯೋದಾಗ ಬಾದಾಮಿ ಚಾಳುಕ್ಯರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತೋರಿಸಿನಿ. ಬಾದಾಮಿ ಚಾಳುಕ್ಯರ ಕಾಲದಾಗೆ ಈ ದೇವಿಯನ್ನ ಬಾದಾಮಿ ಚಾಳುಕ್ಯರು ಪೂಜಿಸ್ತಾ ಇದ್ರಂತ ಈ ರೀತಿ ಹೇಳ್ತಾರ. ನಂತರ ವಿಜಯನಗರ ಸಾಮ್ರಾಜ್ಯದ ರಾಜರು 16ನೇ ಶತಮಾನದೊಳಗ ಈ ದೇವಸ್ಥಾನವನ್ನು ವಿಸ್ತರಿಸಿ ಇದನ್ನ ಒಂದು ಒಳ್ಳೆಯ ರೂಪಕ್ಕೆ ತಂದ್ರಂತ ಹೇಳ್ತಾರ. ಆವಾಗಿನಿಂದ ಇದು ಮಂಟಪ ಆಗಿರಲಿ ಅಥವಾ ಈ ಸುತ್ತಮುತ್ತ ಇದ್ದಂಥ ಗುಡಿ ಗೋಪುರಗಳು ಆವಾಗ ಖ್ಯಾತಿ ಪಡಿತಾವು. ಇಲ್ಲಿ ಗುಡಿಗೆ ಆಲ್ಮೋಸ್ಟ್ ನಾವು ಯಾವ ಟೈಮಿಗೆ ಬಂದರೂ ಮಂದಿ ಸಿಕ್ಕಾಪಟ್ಟೆ ಇದ್ದೇ ಇರ್ತಾರ. ಇವಾಗ ಬಂದಿರೋ ಪ್ರೆಸೆಂಟ್ ಟೈಮ್ದಾಗ ಇವಾಗಲೂ ಕೂಡ ಸಿಕ್ಕಾಪಟ್ಟೆ ಮಂದಿ ಐತಿ. ನೋಡಮ್ಮ ಪಾಳೆ ಎಷ್ಟೊತ್ತಿಗೆ ಬರ್ಬೋದತ್ತ. ಟೈಮ್ ಇವಾಗ 1:30 ಆಗ್ಯದ. ಅಣ್ಣ ಪಾಳೆ ಎಲ್ಲಿದೆ ಸ್ಟಾರ್ಟ್? ಹಾಂ ಒಳಗೆ ಹೋಗಿ. ಚೀಟಿ ಇಲ್ಲ ಏನಿಲ್ಲ, ಅದೇ ಇಲ್ಲಿದೆ ಅಲ್ಲ ಹೋಗು. ಹಾಂ ಅದೇ. ಸೊ 1:30 ಇವಾಗ ಪಾಳ್ಯಕ್ಕೆ ಹೊಂಟೀನಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ದರ್ಶನ ಆಗ್ಬೋದು ಅಂತೇಳಿ ನೋಡು. ಸೊ ಇವಾಗ ಪಾಳೆಗೆ ಈ ರೀತಿ ಮ್ಯಾಗ ಹೇಸಿ ಈಗೆಲ್ಲ ಹೋಗೋ ಸಿಸ್ಟಮ್ ಮಾಡ್ಯಾರ. ಬಟ್ ನಾವು ಸಣ್ಣವರಿದ್ದಾಗ ಬಂದಾಗ ಈ ರೀತಿ ಏನು ಇರಲಿಲ್ಲ ಇಲ್ಲಿ. ಇವಾಗ ನೋಡಿರಿ ಇದೆಲ್ಲ ಮ್ಯಾಗಿಂದೇ ಇದು ಪಾಳ್ಯಕ್ಕೆ. ಬಟ್ ಮೊದಲ ಡೈರೆಕ್ಟ್ ಅಲ್ಲಿದೆ ಎಂಟ್ರಿ ಇತ್ತು ನಮಗೆಲ್ಲ ಹೋಗಾಗ. ಇವಾಗೆಲ್ಲ ಸುತ್ತ ಹೊಡೆದು ಎಲ್ಲ ಹೋಗ್ಬೇಕು. ಡೈರೆಕ್ಟ್ ಗುಡಿಯಿಂದ ಒಳಗೆ ಹೋಗ್ಬೇಕಂದ್ರೆ ಪೂರ್ತಿ ಮ್ಯಾಗಿನ ಒಂದು 2-3 ರೌಂಡ್ ಸುತ್ತ ಹೊಡೆದು ಇವಾಗ ಕೆಳಗಿಂದ ಮತ್ತು 2-3 ರೌಂಡ್ ಪಾಳೆ ಶುರು. ಇಲ್ಲಿಂದ ನೋಡ್ರಿ ಗುಡಿಯಿಂದ ಹೋಗ್ಬೇಕಾದ್ರೆ ಪಾಳೆಗೆ ನಿಂತಾಗ ಲೈನ್ ಒಳಗೆ ಈ ಜಾಗದ ನೋಡ್ಬೋದು. ಇಲ್ಲೆಲ್ಲ ಕಾಯಿನ್ಸ್ ತುರ್ಕ್ಯಾರ. ಬಟ್ ಯಾಕೆ ತುರ್ಕ್ಯಾರ ಅಂತೂ ಯಾರಿಗೂ ಗೊತ್ತಿಲ್ಲ. ಈ ಜಾಗದಾಗಿರ್ಬೋದು, ಇಲ್ಲಾಗಿರ್ಬೋದು, ಇದಾಗಿರ್ಬೋದು. ಬಟ್ ಇದಕ್ಕೆ ಕೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಒಬ್ರು ತುರ್ಕ್ಯಾರ ನೋಡಿ ಇನ್ನೊಬ್ರು ತುರ್ಕೋದಷ್ಟೇ. ಫೈನಲಿ ಅರ್ಧ ಗಂಟೆ ಆದ್ಮ್ಯಾಗ ಇವಾಗ ದರ್ಶನ ಆಯಿತು. ಅಂದ್ರೆ ಮೊದಲೆಲ್ಲ ನಾವು ಬಂದಾಗ ಆಲ್ಮೋಸ್ಟ್ ಒಂದು 2 ತಾಸರು ದರ್ಶನಕ್ಕೆ ನಿಂದಿರಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಇವಾಗ ಜನ ಅಂತರೂ ಜಾಸ್ತಿ ಇಲ್ಲ. ಒಂದು 20 ನಿಮಿಷ ಅರ್ಧ ಗಂಟೆ ಒಳಗೆ ದರ್ಶನ ಅಂತರೂ ಮುಗಿದಿದ್ದಾಯ್ತು. ಇವಾಗ ಇದೆಲ್ಲ ದರ್ಶನ ಮಾಡಿಕೊಂಡು ಜನರು ಅಲ್ಲಿಂದ ಹೊರಗೆ ಬರ್ತಾ ಇರುವಂಥ ಜಾಗ ಇದು. ಈ ದೇವಸ್ಥಾನ ಇದು ಬಾದಾಮಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಚೋಳದ ಗುಡ್ಡ ಎಂಬ ಗ್ರಾಮದೊಳಗೆ ಈ ಟೆಂಪಲ್ ಐತಿ. ಇನ್ನು ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದ್ರೆ ಈ ಟೆಂಪಲ್ ಏನದಲ್ಲ, ಇದು ನಮ್ಮ ಉತ್ತರ ಕರ್ನಾಟಕ ಒಳಗೆ ಆಲ್ಮೋಸ್ಟ್ ಫೇಮಸ್ ಆಗಿರುವಂಥ ಒಂದು ಟೆಂಪಲ್ ಅಂತ ಹೇಳ್ಬೋದು.
ಯಾಕಪ್ಪ ಅಂತಂದ್ರೆ ನಾನೇ ಇಲ್ಲಿ ಭೇಟಿ ಕೊಟ್ಟಿರೋದು ಇದು 4ನೇ ಸಾರಿ. ಇದಕ್ಕಿಂತ ಮುಂಚೆ ಸಣ್ಣವಿದ್ದಾಗೆಲ್ಲ ಒಂದು 3 ಸಲ ಇಲ್ಲಿಗೆ ಬಂದಿದ್ದೆ. ಇವಾಗ ಮೊದಲಕ್ಕಿಂತ ಈ ದೇವಾಲಯ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಹಾಗೆ ಭಕ್ತರ ಸಂಖ್ಯೆ ಕೂಡ ಈ ದೇವಾಲಯದೊಳಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೈತಿ. ನೋಡ್ರಿ, ನೀವು ದೇವಸ್ಥಾನ ಒಳಗೆ ಬಂದ ತಕ್ಷಣ ಪೂಜೆ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡ್ಬೇಕಂದ್ರೆ ಅಲ್ಲಿ ಪೂಜಾ ಕಾರ್ಯಾಲಯ ಐತಿ, ಆ ಜಾಗಕ್ಕೆ ಹೋರಿ. ಹಾಗೆ ಈ ಜಾಗದಾಗ ತೆಂಗಿನಕಾಯಿ ಹೊಡ್ಯಾಕ ಎಲ್ಲ ಸಿಸ್ಟಮ ಇಲ್ಲಿ ಐತಿ, ತೆಂಗಿನಕಾಯಿ ಹೊಡಿಬೋದು. ಮತ್ತು ನೀವು ಎಣ್ಣೆ ಎಲ್ಲ ತಂದಿದ್ರೆ ದೀಪ ಎಲ್ಲ ಹಚ್ಚಾಕ ಇಲ್ಲೈತಿ, ಇಲ್ಲಿ ಎಣ್ಣೆ ಎಲ್ಲ ಹಾಕಿ ದೀಪ ಹಚ್ಬೋದು. ಮತ್ತು ಊದಿನ ಕಡಿ ಎಲ್ಲ ಈ ಜಾಗದಾಗ. ಇನ್ನು ಪಾಳ್ಯಕ್ಕೆ ಹಚ್ಬೇಕಪ್ಪ ಅಂದ್ರೆ ಲೈನ್ ಒಳಗೆ ನಿಂದ್ರಾಕ ಇಲ್ಲೈತಿ. ಇದೇ ಒಳಗೆ ಬಂದ ತಕ್ಷಣ ಇದೇ ಜಾಗದಿಂದ ಪೂರ್ತಿ ಮ್ಯಾಗ ಹೋದ್ರೆ ನಿಮ್ಗೆ ಮ್ಯಾಗೆಲ್ಲ ಹೋಗಿ ಡೈರೆಕ್ಟ್ ವಾಪಸ್ ನೀವು ಆ ಜಾಗದಾಗ ಕೆಳಗೆ ಬರ್ತೀರಿ. ಹಾಗೆ ಈ ದೇವ್ರಿಗೆ ಬಿಡ್ಕೊಂಡು ಹೆಣ್ಮಕ್ಳು ಯಾರೆಲ್ಲ ದೀಡ್ ನಮಸ್ಕಾರ ಹಾಕಿರ್ತೀರಿ ಅವ್ರಿಗೆ ಬಟ್ಟೆ ಬದಲಾಯಿಸೋಕೆ ನಿಮಗೆ ರೂಮ ಈ ಜಾಗದಾಗ ಐತಿ. ಆಲ್ಮೋಸ್ಟ್ ಎಲ್ಲ ರೀತಿಯ ಭಕ್ತರಿಗೆ ಎಲ್ಲ ಸೌಲಭ್ಯಗಳು ಈ ಬನಶಂಕರಿ ದೇವಸ್ಥಾನ ಒಳಗದಾವು. ಅದನ್ನು ಬಂದಾಗ ಈ ವಿಡಿಯೋ ನೋಡಿ ನಿಮ್ಗೆ ಇದೆಲ್ಲ ಒಂದಷ್ಟು ಉಪಯೋಗ ಆಗ್ಲತ್ತ ಈ ರೀತಿ ನಾನು ನಿಮ್ಗೆ ಹೇಳತ್ತೀನಿ. ನೋಡ್ರಿ, ಒಳಗೆ ನಿಮ್ಗೆ ದೇವರ ದರ್ಶನ ಆದ್ಮ್ಯಾಗ ಅಲ್ಲಿಂದ ಈ ಕಡೆ ಬಂದ್ರೆ ಈ ಜಾಗದಾಗ ಇಲ್ಲಿ ನೋಡ್ಬೋದು ಬನಶಂಕರಿ ದೇವಿಯ ಅನ್ನ ಪ್ರಸಾದದ ಸ್ಥಳ ಈ ಜಾಗದಾಗ ಐತಿ. ಸ್ವಲ್ಪ ಇಲ್ಲಿ ಕ್ಯೂ ಜಾಸ್ತಿ ಇರ್ತದೆ, ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ. ಅನ್ನ ಪ್ರಸಾದನ ನೀವು ತೊಗೊಂಡೇ ಹೋರಿ. ಈ ಜಾಗದಾಗ ನೋಡ್ಬೋದು ಸಿಕ್ಕಾಪಟ್ಟೆ ಜನ ನಿಂತಾರ. ಇವಾಗ ನಾನು ಹೋಗಿ ಕ್ಯೂ ಒಳಗೆ ನಿಂದಿರ್ಬೇಕಂತ ಅಂದ್ಕೊಂಡಿನಿ. ಅಂದರೆ ಟೈಮಿಂಗ್ ಹಾಕ್ಯಾರ, ಮಧ್ಯಾಹ್ನ 12:30ಯಿಂದ 2:30ವರೆಗೂ ಅನ್ನ ಪ್ರಸಾದ ಇರ್ತದತ್ತ. ಒಂದು 20 ನಿಮಿಷ ಲೈನ್ ಒಳಗೆ ನಿಂತ ಮ್ಯಾಗ ಇವಾಗ ನಮ್ಮ ಪಾಳೆ ಬಂತು. ಅಂದ್ರೆ ಆಲ್ಮೋಸ್ಟ್ ಲೈನ್ ಒಳಗೆ ನಿಂತವ್ರು ಎಲ್ಲರೂ ಇವಾಗ ಅನ್ನ ಪ್ರಸಾದಗೋಸ್ಕರ ಒಳಗಡೆ ಕೂತೇವ. ಕೊನೆಗೂ ಅನ್ನ ಪ್ರಸಾದ ತಿಂದಿದ್ದಾಯಿತು. ಆಲ್ಮೋಸ್ಟ್ ಗುಡಿ ಮುಂದೆ ಇಲ್ಲಿ ದೊಡ್ಡ ಕಿರಿಕಿರಿ ಏನಪ್ಪ ಅಂತಂದ್ರೆ ಊಟ ಮಾಡಬಾರಿ ಅನ್ನೋದು ದೊಡ್ಡ ಕಿರಿಕಿರಿ. ಇಲ್ಲಿ ಎಲ್ಲರೂ ನಿಮ್ಗೆ ಅದಕ್ಕೆ ಬೇನ್ ಹತ್ತಾರೆ. ಅಲ್ಲಿ ಒಳಗೆ ಅನ್ನ ಪ್ರಸಾದ ಉಂಡು ಬಂದೇರಿ ನಾವಿಗೆ. ಇಲ್ಲ, ಇಲ್ಲಿ ನಿಮ್ಮಲ್ಲೇ ಉಣ್ಬೇಕಂತ ಮಾಡಿದ್ದಾರೆ. ಬಟ್ ಒಳಗೆ ಹೋಗಿ ಅನ್ನ ಪ್ರಸಾದ ಇತ್ತು ಅಂದ್ರೆ ಬಂದಾರ ಕೇಳ ತಮ್ಮನ ಕೇಳಿ ಕೆಟ್ಟ ಆಮೇಲೆ ಮಾತಾಡಿ ಒಳಗಾರ ಹೋಗಿ ಬರ್ತೀನಿ ಅಂತ. ಅದೇ ರೀ, ನಾನು ನಿಮ್ಮಲ್ಲಿ ಉಣ್ಬೇಕಂತ ಮಾಡಿದ್ದೇನ. ಒಳಗೆ ಅನ್ನ ಪ್ರಸಾದ ಅಂತಂದ್ರೆ ಹಂಗಲ್ರಿ, ಒಳಗೆ ಉಂಡು ಬಂದಿನ. ಈಗ ನೋಡಿದ್ರಿ, ಇವಾಗ ಫೈನಲಿ ಒಳಗೆ ಬಾದಾಮಿ ಬನಶಂಕರಿಯ ದರ್ಶನ ಮುಗೀತು. ಅದಾದ್ಮ್ಯಾಗ ಅನ್ನ ಪ್ರಸಾದ ಮಾಡ್ಕೊಂಡು ಇವಾಗ ಹೊರಗೆ ಬಂದಿನಿ. ಇಲ್ಲಿರುವಂಥ ಅಜ್ಜಿ ಇದಕ್ಕೆ ಏನಂತ ಕರೀತಾರ? ಮಂಟಪ ಆಯ್ತಾ? ಒಳಗಿಂದ ಹೊಂಡಕ್ಕೆ ಏನಂತ ಕರೀತಾರ? ಮತ್ತೆ ಹ್ಯಾಂಗೆ ಮತ್ತೆ ನೀವು ಇಲ್ಲೇ ಹೊಂಡದ ಬಗ್ಗೆ ಏನೋ ಗೊತ್ತಿಲ್ಲ. ಇನ್ನು ಈ ದೇವಸ್ಥಾನದ ಎದುರಿಗೆ ನೋಡ್ತೀರಿ, ಇದಕ್ಕೆ ಹರಿದ್ರ ತೀರ್ಥ ಎಂಬ ಹೊಂಡ ಅಂತ ಕರೀತಾರ. ಅಂದ್ರೆ 4 ಕಡೆ ಕಲ್ಲಿನ ಮೆಟ್ಲದಾವು ಮತ್ತು ಸುತ್ತ 4 ಸೈಡ್ ಮಂಟಪ ಯಾವ ರೀತಿ ಅದ ನೋಡ್ರಿ. ಆಲ್ಮೋಸ್ಟ್ ನೀವು ಒಂದು ಸೈಡ್ ನಿಂತು ನೋಡಿದ್ರೆ ಪೂರ್ತಿ ಮಂಟಪ ಒಂದೇ ಲೈನ್ ಒಳಗೆ ಪೂರ್ತಿ ಕಾಣ್ತದ. ಆಲ್ಮೋಸ್ಟ್ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಈ ಮಂಟಪದೊಳಗೆ ಕೂತು ಊಟ ಮಾಡ್ತಾರೆ. ಇನ್ನೊಂದು, ಊಟ ಮಾಡೋ ಪ್ರಾಬ್ಲಮ್ ಅಲ್ಲ, ಊಟ ಮಾಡಿ ಇಲ್ಲಿ ಸುತ್ತಮುತ್ತ ಹೊಲಸು ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನು ಏನೇ ಆದರೂ ಉಂಡ ಮ್ಯಾಗ ಅದನ್ನು ದೂರ ಒಯ್ದು ಬಿಸಾಡೋದು ಚಲೋ. ಯಾಕಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ನೋಡಿದ್ಯಾ ಊಟ ಉಂಡು ಅದನ್ನು ಇಲ್ಲೇ ಚೆಲ್ಲೆಲ್ಲ ಹೋಗ್ಯಾರ. ಸೊ ಈ ರೀತಿ ಎಲ್ಲ ಹೊಲಸು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಇನ್ನು ಬನಶಂಕರಿ ದೇವಿಯ ಜಾತ್ರೆ ಇದು ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳೊಳಗೆ ಲಕ್ಷಾಂತರ ಭಕ್ತರಿಂದ ಈ ದೊಡ್ಡ ಜಾತ್ರೆ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ಈ ಜಾಗದೊಳಗೆ ಹಾಕದ. ಇನ್ನು ಈ ಮಂಟಪ ಏನೈತಿ, ಈ ಮಂಟಪದಾಗ ಈ ಸೈಡ್ ಕಲ್ಲು ಹಾಕ್ಯಾರ ನೋಡ್ರಿ. ಇವೆಲ್ಲ ಕಲ್ಲಿಗೆ ಇಂಟರ್ಲಾಕ್ ಸಿಸ್ಟಮ್ ಯಾವ ರೀತಿ ಅಂದ್ರೆ ಇವೆರಡು ಕಲ್ಲಿನ ಮಧ್ಯ ಇದನ್ನು ಹಿಂಗೆ ಸೇರಿಸ್ಬಿಟ್ಟಾರ. ಅಂದರೆ ಹಿಂದಕ್ಕೂ ಸರಿಯಲ್ಲ, ಈ ಕಡೆ ಸರಿಯಲ್ಲ. ಇದು ಈ ಸೈಡು ಅದೇ ರೀತಿ. ಆ ಸೈಡ್ ಕಲ್ಲೊಳಗೆ ಮಿಡಲ್ಲ ಇದನ್ನು ನಟ್ಟು ನೋಡಿ ಕಲ್ಲು ಸೇರಿಸ್ಯಾರ. ಅದು ಆ ಕಡೆ ಬಿಡಲ್ಲ, ಈ ಕಡೆ ಬಿಡಲ್ಲ. ಅದಕ್ಕೆ ಇಷ್ಟು ವರ್ಷ ಆದರೂ ಈ ಮಂಟಪ ಒಂದು ಸ್ವಲ್ಪ ಕೂಡ ಹಾನಿಯಾಗಿಲ್ಲ. ಇಷ್ಟು ಗಟ್ಟಿಯಾಗಿ ಈ ಮಂಟಪ ನಿಂತದ. ಅಜ್ಜಿ, ಎಷ್ಟು ಊಟಕ್ಕೆ? ರೊಟ್ಟಿ, ಕಾಳು ಪಲ್ಯ, ಮೊಸರು, ಪುಂಡಿ ಪಲ್ಯ, ಕೆಂಪು ಪಿಂಡಿ, ಮೊಸರು, ಚಟ್ನಿ, 40 ರೂಪಾಯಿದಾಗ ಊಟ ಕೊಡ್ತೀವಿ ರೀ ಸಾಹೇಬ್ರೆ. ಅಂದ್ರೆ ಮುಂಜಾನೆ ಎಷ್ಟೊತ್ತಿಗೆ ಬರ್ತೀರಿ? 8ಕ್ಕೆ ಬರ್ತೀವಿ ರೀ ನಾವು. 8ಕ್ಕೆ ಬಂದು 6ಕ್ಕೆ 5ಕ್ಕೆ ಹೋಗ್ತೀವಿ ರೀ. 6-5ಕ್ಕೆ ಹೋಗ್ತೀರಿ. ಈ ಬನಶಂಕರಿ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದ್ರಂದ್ರೆ ಊಟಕ್ಕೆ ಅಂತೇಳಿ ಆಲ್ಮೋಸ್ಟ್ ಈ ಜಾಗದಾಗ ಸಿಕ್ಕಾಪಟ್ಟೆ ಜನ ಕೂತಿರ್ತಾರ. ಅವಾಗ ನೀವು ಯಾರು ಬೇಕಾದ್ರೆ ಊಟ ಮಾಡ್ಬೋದು. ನಮ್ಮ ಅಜ್ಜಿ ಕೂತಾಳೆ ಇಲ್ಲಿ, ಅಜ್ಜಿ ಹತ್ರ ಬರ್ರಿ ಊಟ ಮಾಡಿರಿ. ನೋಡ್ರಿ, ಪೂರ್ತಿ ದೇವಸ್ಥಾನದ ಪಕ್ಕದಲ್ಲಿ ಇಲ್ಲೊಂದು ಶಿವನ ಗುಡಿ ಐತಿ. ಆಲ್ಮೋಸ್ಟ್ ನೆಲದ ಕೆಳಗೆ ಐತಿದು. ನಾನು ಮೊದಲು ಸಿಕ್ಕಾಪಟ್ಟೆ ಇಲ್ಲಿ ಬಂದಿನ ಕರೆ, ಬಟ್ ಈ ಗುಡಿ ಒಳಗೆ ಯಾವತ್ತೂ ಹೋಗಿರಲಿಲ್ಲ. ಇಲ್ಲಿ ಒಳಗೆ ಒಂದ್ಸಲ ಹೋಗುಮು. ನನ್ನ ಪ್ರಕಾರ ಇದನ್ನು 10 ಅಥವಾ 12ನೇ ಶತಮಾನದೊಳಗೆ ಕಟ್ಟಿರ್ಬೋದು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಇವೆಲ್ಲ ಕಂಬಗಳಾಗಿರ್ಬೋದು ಎಲ್ಲ ನೋಡ್ರಿ ಯಾವ ರೀತಿ ಅದಾವು. ಪೂರ್ತಿ ಒಳಗೆ ಬಂದ್ರೆ ಅಂದ್ರೆ ಈ ಜಾಗದ ನೀವು ಈ ದೇವಾಲಯದ ಗರ್ಭಗುಡಿ ಒಳಗೆ ಶಿವಲಿಂಗವನ್ನು ನೀವು ನೋಡ್ಬೋದು. ಇಲ್ಲೊಂದು ಐತಿ, ಅಲ್ಲಿ ಮ್ಯಾಗ ಒಂದು ಸಾವಂತ ಇಟ್ಟಾರ.
ಇನ್ನು ಇಲ್ಲೇನು ಇವಾಗ ದೇವಾಲಯ ತೋರಿಸಿದೆ. ಈ ದೇವಾಲಯದ ಪಕ್ಕದಾಗ ಇಲ್ಲೊಂದು ಹೊಂಡ ಐತಿ. ಬಟ್ ಇದು ಅಂತೂ ಒಳಗೆ ನೀರೇನೂ ಇಲ್ಲ, ಪೂರ್ತಿ ಹೊಂಡ ಬಾದಾಗಿದೆ ಇದು ಆಲ್ಮೋಸ್ಟ್. ಒಳಗೆ ನೋಡ್ಬೋದು ಕಸ ಕಡ್ಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿದ್ದವು. ಇನ್ನು ಈ ಪೂರ್ತಿ ಬನಶಂಕರಿ ದೇವಿ ಜಾತ್ರೆ ಇರಲಿ ಬಿಡಲಿ ಆಲ್ಮೋಸ್ಟ್ ಈ ಜಾಗದಾಗ ನಿಮಗೆ ಏನು ಬೇಕು ಎಲ್ಲ ಸಿಗ್ತಾವೆ. ಅಂಗಡಿಗಳಂತೂ ಕಂಟಿನ್ಯೂ ಈ ಜಾಗದಾಗ ಇರತ್ತವ. ಗುಡಿಯಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಈ ಜಾಗದಾಗ ನೋಡ್ಬೋದು. ಇಲ್ಲೆಲ್ಲ ಕಾಯಿ ಆಗಿರ್ಬೋದು ಅಥವಾ ದೇವಿಯ ಸೀರೆ ಆಗಿರ್ಬೋದು ಮತ್ತು ಹಣ್ಣು ಹಂಪಲು ಎಲ್ಲ ಆಲ್ಮೋಸ್ಟ್ ಈ ಜಾಗದಾಗ ಸಿಗ್ತಾವೆ. ಆರಾಮ್ ಬರ್ರಿ, ದೇವ್ರ ದರ್ಶನ ಮಾಡಿರಿ, ಮತ್ತು ಅನ್ನಪ್ರಸಾದ ತಗೋರಿ. ಮುಂದೆ ಅಗಸ್ತ್ಯ ತೀರ್ಥ ಹೊಂಡ ಐತಿ, ಅಲ್ಲಿ ಕೂತು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋರಿ. ಈ ಜಾಗದಾಗ ಏನು ಬೇಕೋ ಶಾಪಿಂಗ್ ಮಾಡಿರಿ, ಒಳ್ಳೆ ರೀತಿಯಿಂದ ದರ್ಶನ ಮಾಡ್ಕೊಂಡು ಆರಾಮವಾಗಿ ಮನೆಗೆ ಹೋರಿ ಅಂತ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಇವತ್ತು ನಾನು ನಿಮ್ಗೆ ಏನು ತೋರಿಸಿದ ಈ ಬನಶಂಕರಿ ದೇವಿಯ ಸಂಪೂರ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ಮತ್ತೆ ಬಾದಾಮಿಯ ಮತ್ತೊಂದು ಎಪಿಸೋಡ್ನ ಅಪ್ಲೋಡ್ ಮಾಡಿದ್ರೆ ಚೆಕ್ ಮಾಡಿ ನೋಡಿರಿ. ಇಲ್ಲಾಂದ್ರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ.